ಅಧ್ಯಾಯ 4 ಭಾಗ 1. ಇವತ್ತಿನ್ನು ಬೆಳಕು ಕಪ್ಪನ್ನು ಆರಿಸುವ ಮುನ್ನವೇ ತನಿಯ ಕೊಪ್ಪದಿಂದ ಹೊರಟು ಬಿಟ್ಟಿದ್ದ. ಸನಿಯಾರು ಹಟ್ಟಿಯೊಳಗಿನ್ನೂ ಸಕ್ಕರೆ ನಿದ್ದೆಯಲ್ಲಿದ್ದಳು. ಅವಳನ್ನು ಎಬ್ಬಿಸುವ ಮನಸ್ಸಾಗಲಿಲ್ಲ ಅವನಿಗೆ. ಪೂರ್ತಿ ಬೆಳಕು ಹರಿಯುವ ಮುನ್ನವೇ ಕಂದೀಲು ಗುಡ್ಡದ ಎಣಚಿ ಹಳ್ಳದ ಆಸುಪಾಸಿನಲ್ಲೆಲ್ಲ ಅಡ್ಡಾಡಿ ಒಂದಷ್ಟು ಕಾಡು ಜೇನು ಹುಡುಕುವುದು ಅವನ ಇರಾದೆಯಾಗಿತ್ತು. ಎಣಚಿ ಹಳ್ಳದ ಸುತ್ತಮುತ್ತ ಇರುವ ಕಾಡುಗಳಲ್ಲಿ ಒಂದು ನರಪಿಳ್ಳೆಯೂ ಓಡಾಡಲು ಸಾಧ್ಯವಿಲ್ಲ. ಅಲ್ಲಿನ ಮುಗಿಲಿಗೆ ಮುಖ ಮಾಡಿದ ಬೃಹತ್ ಮರಗಳನ್ನು ಲೀಲಾಜಾಲವಾಗಿ ಹತ್ತುವ ಕಲೆ ಇಡೀ ಪಂಚಮುಖಿ ಕಣಿವೆಯಲ್ಲಿ ಯಾರಿಗಾದರೂ ಇದೆ ಎನ್ನುವುದಾದ್ರೆ ಅದು ತನಿಯನಿಗೆ ಮಾತ್ರ. ಎಂತ ಜಯಂತಾರ್ದ ಯಾವ ಕಾಲ ಆಯ್ತು ಮರೆಯ ನೀನು ಅನ್ನುತ್ತಾ ಅವನ ಮುಂದೆ 4 ಜನರು ಆಗಾಗ ಬೇಡಿಕೆ ಇಡುತ್ತಲೇ ಇದ್ದರು. ಆ ಬೇಡಿಕೆ ಹೆಚ್ಚಾದಾಗಲ್ಲ ಆತ 2 ಉದ್ದನೆಯ ಬೀಳ್ಬುಟ್ಟಿಗಳನ್ನು ಆಚೀಚೆ ಇಳಿಬಿಟ್ಟುಕೊಂಡ ಬಿದಿರಿನ ಗಳವನ್ನು ಹೆಗಲಿಗೆ ಏರಿಸಿ ಹೊರಟು ಬಿಡುತ್ತಾನೆ. ಒಂದು ಬುಟ್ಟಿಯಲ್ಲಿ ಮಿಸಿರಿ ಜೇನನ್ನು, ಇನ್ನೊಂದರಲ್ಲಿ ಹೆಜ್ಜೇನಿನ ತಟ್ಟಿಗಳನ್ನು ತುಂಬಿಕೊಂಡು ಕಾಡಿನಿಂದ ಬರುತ್ತಿದ್ದರೆ ಅಷ್ಟು ಊರುಗಳ ಜನ ಬಾಯಿ ಚಪ್ಪರಿಸಿಕೊಂಡು ಕಾಯುತ್ತಿದ್ದರು. ಕಟ್ಟಾಳುವಾದ ತನಿಯನಿಗೆ ಜೇನು ತಟ್ಟಿಗಳನ್ನು ಹೀಗೆ ಹೊತ್ತು ತರುವುದೆಂದರೆ ಅದ್ಯಾವುದೋ ದೊಡ್ಡ ಸಾಮ್ರಾಜ್ಯವನ್ನೇ ಗೆದ್ದು ತಂದಷ್ಟು ಖುಷಿ. ಇಷ್ಟು ಮಾತ್ರವಲ್ಲದೆ ಕಾಡಿನಲ್ಲಿ ಸಿಗುವ ಪುನರ್ಪುಳಿ, ಕಂಚಿಪುಳಿ, ಗರ್ಚರ್ ಹಣ್ಣು, ನೇರಳೆ ಹಣ್ಣು, ಜಾಯಿಕಾಯಿ, ಅಳಲೆಕಾಯಿ, ಗಜಗನಕಾಯಿ, ಗುಲುಗುಂಜಿಗಳನ್ನು ಸಿಕ್ಕಷ್ಟು ತುಂಬಿಕೊಳ್ಳುತ್ತಾನೆ. 2 ಬುಟ್ಟಿಗಳಲ್ಲಿ ಜೇನು ಹುಳುಗಳು ಜೊಯ್ ಎನ್ನುತ್ತಲೇ ತಿರುಗಾಡುತ್ತಿರುತ್ತವೆ. ಮರದ ಪೊಟರೆ ಹುತ್ತಗಳಲ್ಲಿ ಸಿಗುವ ಮಿಸ್ರಿ ಜೇನು ತಟ್ಟಿಗಳನ್ನು ಸಲೀಸಾಗಿ ತೆಗೆಯುವ ಕಲೆ ತನಿಯನಿಗೆ ಚಿಕ್ಕಂದಿನಿಂದಲೂ ಕರಗತ. ಯಾವ ಮರದಲ್ಲಿ ಹೆಜ್ಜೆನಿನ ತಟ್ಟಿ ತುಪ್ಪದಿಂದ ತುಂಬಿ ತುಳುಕುತ್ತಿದೆ ಎಂಬುದನ್ನು ನಿಂತಲ್ಲಿನಿಂದಲೇ ಪತ್ತೆ ಹಚ್ಚಬಲ್ಲ ಚಾಣಾಕ್ಷ ಆತ. ಆ ಮರದ ಕೆಳಗೆ ಬೆಂಕಿ ಹಚ್ಚಿ ಅದಕ್ಕೆ ಘಾಟು ಹೊಗೆ ಬರುವ ಸೊಪ್ಪು ಹಾಕಿ ಜೇನ್ನೊಣಗಳನ್ನು ಓಡಿಸುವುದರಲ್ಲಿ ಆತ ನಿರ್ಸೀಮ. ಹಾಗೆ ಜೇನ್ನೊಣಗಳು ಚದುರಿದ ತಟ್ಟಿಯಲ್ಲಿ ತುಪ್ಪವು ತುಂಬಿ ಹೊಂಬಣ್ಣವಾಗಿರುವುದು ಮಾತ್ರ ಖಾತ್ರಿ. ಇಂತಹ ಹೊಂಬಣ್ಣದಂತಹ ಜೇನ ತಟ್ಟಿಗಳನ್ನು ಬೀಳ್ಬುಟ್ಟಿಯಲ್ಲಿ ಕಂಠಪೂರ್ತಿ ತುಂಬಿಕೊಂಡು ಕಾಡಿನ ಸಂದಿಗೊಂದಿಯಲ್ಲೆಲ್ಲ ತಿರುಗುತ್ತಾ ಗುಡ್ಡಗಳನ್ನು ಏರಿ ಇಳಿಯುತ್ತಾ ಅಷ್ಟು ಭಾರವನ್ನು ತನಿಯನು ಹೊತ್ತು ಬರುವಾಗ 2 ಬುಟ್ಟಿಗಳು ಮೇಲಕ್ಕೂ ಕೆಳಕ್ಕೂ ತೊನೆದಾಡುತ್ತಿರುವುದನ್ನು ನೋಡುವುದೇ ಚಂದ. ಈ ಭಾರವನ್ನು ಹೊತ್ತು ಬರುವ ತನಿಯನ ಭುಜದ 2 ಭಾಗದ ಚರ್ಮ ಕಪ್ಪುಗಟ್ಟಿ ಹೋಗಿದ್ದವು. ಅದೇ ಕಾರಣಕ್ಕೂ ಏನೋ ಗೊತ್ತಿಲ್ಲ, ಭುಜದ ಆ ಭಾಗಗಳಲ್ಲಿ ದಪ್ಪನೆಯ ರೋಮಗಳು ಬೆಳೆದಿದ್ದವು. ಇವತ್ತು ಎಂದಿಗಿಂತ ಹೆಚ್ಚೇ ಜೇನು ತುಂಬಿಕೊಂಡು ಬಂದವನು ಮೊದಲು ಬಂದು ನಿಂತದ್ದೇ ಶ್ರೀಪತಿ ಹೆಗಡೆಯವರ ಮನೆಯ ತೊಡಮೆಯ ಮುಂದೆ. ಒಡ್ತೀರ ಎಂತದ ತನಿಯ? ಬನ್ನಿ ಬನ್ನಿ ಜೇನುತುಪ್ಪ ತಂದೆ, ಇಣಚಿ ಹೇಳದ್ದು. ಓ ಜೇನ್ ತಂದ್ಯಾ? ಲಾಕೈತ್ ಬೆಳಗ ಮುಂಚೆ ಎದ್ಕೊಂಡು ಇಂಚಿ ಹೇಳಕ್ ಹೋಯ್ದ್ಯಾ? ಗಾನ ಮನ್ಸ ಮರೆಯ ನೀನು. ಬಂದೆ ಇರು. ಬಪ್ಪತ್ತಿಗೆ ದೊಡ್ಡ ಬೋಗಣಿ ಅಂತ ಬನ್ನಿ ಹೊಡ್ತೀರ. ಎಂತ ಮಿಸ್ರಿಯ ಹೆಜ್ಜೆನಾ? 2 ಇತ್ತು. ಮಿಸ್ರಿ ಸಾಪಲ್ದ ನಿಮಗೆ? ಹೌದಾ? ಮಿಸ್ರಿ ಆದ್ರೆ ಮಿಠಾಯಿ ತಿಂದಂಗ ಹುತ್ತದೊಳಗೆ ಕೊಯ್ಯಿ ಹಾಕಿ ತೆಗ್ದ್ಯಾ ಮರೆಯ ನೀನು? ಅಯ್ಯೋ ಹೊಡ್ತೀರ ಹತ್ರ ಸುಳ್ಳು ಹೇಳ್ರೆ ನನ್ನ ಬಾಯಿಗೆ ಹುಳು ಬೀಳುಕು. ಅಂಟಿನ ಮರ ಹತ್ತಿ ಗುಳಿಯೊಳಗಿದ್ದದ ಕೈ ಹಾಕಿ ತೆಗೆದಿದೆ. ಇಲ್ಕಣಿ ಮುಖ ಎಲ್ಲ ಉತ್ಕೊಂಡಿದೆ. ಹಂಗಾರ ಅಡ್ಡಿಲ್ಲ ಮರೆಯ. ಸೀತ ಇಲ್ಲೇ ಕಾಂಬ ಅಂದೇಳಿ ಎಂಜಲ್ ಮಾಡಿಲ್ಲ ಅಲ್ದ? ತಮಾಷೆ ಮಾಡ್ನ. ಜೇನುತುಪ್ಪ ಕಂಡ್ರೆ ಯಾರಿಗಾರು ನೆಕ್ಕಿ ಕಾಂಬ ಅಂಬಂಗೆ ಆಸೆ ಅದು. ಎಲ್ಲರೂ ಮನ್ಸ್ರೇ ಅಲ್ದನ. ನೀನು ಜೇನು ತಟ್ಟಿ ಹಿಂಡ್ ಅಂದಳು ಗಿರಿಜಾ. ನೀವೇನು ತಮಾಷೆಗೆ ಹೇಳ್ರಿ ಹೊಡ್ತಿ. ನಂಗೆ ಒಂದು ಗಳಿಗೆ ಎದಿಯಂಗೆ ದಸ್ಕಂತ ನನ್ನ ನೆರಳು ನಿಮ್ಮ ಮೇಲೆ ಬೀಳುತ್ತೇನೋ ಅಂಥೇಳಿ ಹೆದರ್ಕಂತ ಹೇಗಳಿಕು ನಾನು. ಜೇನು ತುಂಬಿದ ತಟ್ಟಿಯನ್ನ ಬೋಗುಣಿಗೆ ಒಂದೊಂದಾಗಿ ಹಿಂಡುತ್ತಿರುವ ತನಿಯನ ಮುಗ್ಧತೆಯನ್ನು ನೋಡುತ್ತಾ ತಮ್ಮ ಹಿತ್ತಲ ಬೇಲಿಯೊಳಗೆ ಕಾಯುತ್ತಾನೆಂತಳು ಗಿರಿಜಾ. ಬೇಲಿಯಿಂದ ಒಳಗೆ ಅವನಿಗಾಗಲಿ ಅವನ ಬಾಕುಡ್ತಿ ಸನಿಯಾರಿಗಾಗಲಿ ಪ್ರವೇಶವಿರಲಿಲ್ಲ. ಗೊದ್ದನ ಮರದ ಎಲೆಗಳ ಮೇಲಿನ ಜೇನಿನ ತಟ್ಟಿಗಳನ್ನು ಇಟ್ಟು ಶುದ್ಧವಾಗಿ ಜೇನು ತೆಗೆಯುವ ಕೆಲಸವನ್ನ ಮಾಡುತ್ತಿದ್ದ. ಕಾಡಿನಿಂದ ಬಂದ ಜೇನು ತಂದರೆ ಅದನ್ನು ಮೊದಲು ಹೆಗಡೆಯರ ಮನೆ ಅಥವಾ ಪಟೇಲರ ಮನೆಗೆ ಕೊಡುವುದು ತನಿಯ ಕಾಲಾನುಕಾಲದಿಂದ ಮಾಡಿಕೊಂಡು ಬಂದ ರೂಢಿ. ಮಿಸ್ರಿ ಮತ್ತು ಕೋಲು ಜೇನುಗಳನ್ನು ಹೆಚ್ಚುಕೊಳ್ಳುತ್ತಿದ್ದುದು ಶಿವರಾಮ ಪಂಡಿತರು. ಔಷಧಿ ತಯಾರು ಮಾಡಲು ಅವರು ಹೆಚ್ಚಾಗಿ ಈ ಜೇನನ್ನೇ ಬಳಸುತ್ತಾರೆ. ಪಂಡಿತರು ಕಷಾಯ, ಚೂರ್ಣ, ಲೇಹಕ್ಕೆಲ್ಲ ಅದನ್ನೇ ಬಳಸುತ್ತಿದ್ದರು. ಜೇನು ತಂದ ದಿನವೇ ತನಿಯ ಅದನ್ನು ಎಲ್ಲರಿಗೂ ಕೊಟ್ಟು ಬುಟ್ಟಿಗಳನ್ನು ಖಾಲಿ ಮಾಡಿಯೇ ಆತ ತನ್ನ ಕೊಪ್ಪಕ್ಕೆ ಹೋಗುತ್ತಿದ್ದುದು. ಆದ್ದರಿಂದ ಅವನಿಗೆ 4 ಪಾವಣಿಯೂ ಸಿಗುತ್ತಿತ್ತು. ಅಷ್ಟು ಮಾತ್ರವಲ್ಲದೆ ಹೆಗಡೆಯರ ಮನೆಯಲ್ಲಿ ಕಾಯಂ ಪಡಿ ಸಿಗುತ್ತಿತ್ತು. ಅದಕ್ಕಾಗಿ ಗಿರಿಜಮ್ಮನ ಮೇಲೆ ತನಿಯ ಮತ್ತು ಸನಿಯಾರಿಗೆ ಎಲ್ಲಿಲ್ಲದ ಪ್ರೀತಿ.
ಮನೆಯಲ್ಲಿ ಏನೇ ಅಡುಗೆ ಮಾಡಿದರೂ ಇವರಿಬ್ಬರಿಗಾಗಿಯೇ ಪಾಲು ಎತ್ತಿಡುತ್ತಿದ್ದುದು ರೂಢಿಯಾಗಿತ್ತು. ಅವರು ಬೇಲೆ ಆಚೆಗೆ ನಿಂತೇ ಅವೆಲ್ಲವನ್ನು ಒಂದು ಮಡಕೆಯೊಳಗೋ ಬೀಳ್ಬುಟ್ಟಿಯೊಳಗೋ ಹಾಕ್ಕೊಂಡು ಸ್ವೀಕರಿಸುತ್ತಿದ್ದರು. ಮತ್ತೆ ನಿಮ್ಮ ಭೇಟಿ ಮುಂದಿನ ಭಾಗದಲ್ಲಿ. ಅಲ್ಲಿಯವರೆಗೂ ನಮಸ್ಕಾರ.